ಹಾಯ್ ಎಲ್ಲರಿಗೂ ನಮಸ್ಕಾರ. ಬೇಸಿಗೆ ಶುರುವಾಗಿರೋದ್ರಿಂದ ದೇಹವನ್ನು ತಂಪಾಗಿ ಇಟ್ಕೋಬೇಕಲ್ವಾ, ಒಂದು ಒಳ್ಳೆಯ ಹೆಲ್ತಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ರಾಗಿ ಅಂಬಲಿ ಸುಲಭವಾಗಿ ಮಾಡ್ಕೋಬೋದು. ಮೊದಲಿಗೆ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ 2 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿ ನೋಡಿ ಬೇಕಾದರೆ ಹಾಕ್ಕೊಳ್ಬೋದು. ಹಾಗಾಗಿ ನೀರು ಸ್ವಲ್ಪ ಕುದಿಬೇಕಾಗತ್ತೆ. ಇನ್ನೊಂದು ಕಡೆ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪು ನೀರನ್ನು ಹಾಕ್ಕೊಂಡು ಗಂಟಿಲ್ಲದ ಹಾಗೆ ತಿರುಗಿಸ್ಕೊಳ್ಬೇಕಾಗತ್ತೆ. ಸಿರಿಧಾನ್ಯಗಳಲ್ಲಿ ಒಂದಾದ ಈ ರಾಗಿಯು ಕರ್ನಾಟಕದ ಸಾಂಪ್ರದಾಯಿಕ ಒಂದು ಆಹಾರವಾಗಿದೆ. ರಾಗಿಯಲ್ಲಿ ಅದ್ಭುತವಾದ ಪೋಷಕಾಂಶಗಳನ್ನು ಹೊಂದಿದೆ. ಪ್ರೋಟೀನ್ ಆಗಿರ್ಬೋದು, ಕಬ್ಬಿಣ ಹಾಗೆ ಕ್ಯಾಲ್ಶಿಯಮನ್ನು ಹೊಂದಿದೆ. ಹೆಣ್ಮಕ್ಳು ಪ್ರತಿದಿನ 2 ಸಾರಿ ಆದರೂ ರಾಗಿಯನ್ನು ಉಪಯೋಗಿಸೋದ್ರಿಂದ ಮೂಳೆಗಳನ್ನು ಸದೃಢವಾಗಿಟ್ಕೊಳ್ಬೋದು. ಅಷ್ಟೇ ಅಲ್ಲ, ರಕ್ತಹೀನತೆ ಕಡಿಮೆ ಮಾಡುತ್ತೆ, ಹಾಗೆ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಗ್ಲೂಟನ್ ಮುಕ್ತವಾಗಿರೋದ್ರಿಂದ ಸುಲಭವಾಗಿ ಡೈಜೆಷನ್ ಆಗುತ್ತೆ. ನೋಡಿ, ನೀರೀಗ ಕುದೀತಾ ಇದೆ. ಗಂಟಿಲ್ಲದ ಹಾಗೆ ತಿರುಗಿಸ್ಕೊಂಡ ನಂತರ ಕುದೀತಾ ಇರೋ ನೀರಿಗೆ ಹಾಕೊಳ್ಳೋಣ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಬೇಕಾಗತ್ತೆ, ಇಲ್ಲ ಅಂದರೆ ತಳ ಇಟ್ಕೊಳೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಗಟ್ಟಿ ಪ್ರಮಾಣದಲ್ಲಿ ಬರುತ್ತೆ ಅಂಬ್ಲಿ. ರಾಗಿಯಿಂದ ಮಾಡಬಹುದಾದ ಸಾಕಷ್ಟು ರೆಸಿಪಿಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಮುದ್ದೆ ಮಾಡೋದಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಈ ಥರ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿದ್ರೂ ಕೂಡ ಇದರ ಪರಿಪೂರ್ಣ ಪೋಷಕಾಂಶಗಳು ನಮಗೆ ದೊರೆಯುತ್ತೆ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು 6ರಿಂದ 8 ನಿಮಿಷ ನಿಧಾನಕ್ಕೆ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂಬ್ಲಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಹಾಗೆ ಹೆಚ್ಚು ಕೂಡ ಟೈಮ್ ಹಿಡಿಯಲ್ಲ. ನೋಡಿ, ಕುದೀತಾ ಇದೆ. ಈಗ ಫ್ಲೇಮನ್ನು ಆಫ್ ಮಾಡೋಣ. ಪ್ಲೇಟ್ ಮುಚ್ಚಿ ಹೀಗೆ ಇಟ್ಬಿಡೋಣ. ಮರುದಿನ ಮಾಡ್ಕೊಳ್ಳೋಣ, ತಣ್ಣಗಾಗಿರುತ್ತೆ. ಮರುದಿನ ಬೆಳಗ್ಗೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಲ್ವಾ. ಗಿಣ್ಣಿನ ತರಹ ಕಾಣ್ತಾ ಇದೆ ನನಗೆ. ಅಷ್ಟೇ ಪೋಷಕಾಂಶಗಳನ್ನು ಕೂಡ ಹೊಂದಿದೆ. ಇವತ್ತು ಅಂಬ್ಲಿ ಕುಡಿಬೇಕು ಅಂದರೆ ಇಂದಿನ ದಿನ ರಾತ್ರಿನೇ ಈ ಥರ ಮಾಡಿಟ್ಕೊಂಡ್ರೆ ಒಳ್ಳೆಯದು. ತಣ್ಣಗಿದ್ದಾಗ ಅಧಿಕವಾದ ಪೋಷಕಾಂಶಗಳು ಸಿಗತ್ತೆ, ಹಾಗೆ ದೇಹ ಕೂಡ ತಂಪಾಗಿರುತ್ತೆ. ಕೆಲವರು ಇದಕ್ಕೆ ಹಾಲು ಹಾಕ್ಕೊಂಡು ಕುಡಿತಾರೆ, ಮೊಸರು ಹಾಕ್ಕೊಂಡು ಕುಡಿತಾರೆ, ಮಜ್ಜಿಗೆಯನ್ನು ಹಾಕ್ಕೊಂಡು ಕುಡಿತಾರೆ. ಇವತ್ತು ನಾನು ಮಜ್ಜಿಗೆಯನ್ನು ಹಾಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಜ್ಜಿಗೆಯನ್ನು ಮಾಡ್ಕೊಳ್ಳೋಣ. ಸಿಹಿ ಮಜ್ಜಿಗೆ ಆದರೆ ಒಳ್ಳೆಯದು, ಹುಳಿ ಮಜ್ಜಿಗೆ ಆದರೆ ಆಸಿಡಿಟಿ ಆಗ್ಬೋದು. ಮಜ್ಜಿಗೆಯನ್ನು ಮಾಡ್ಕೊಂಡಾಯ್ತು. ಈಗ ಅಂಬಲಿಗೆ ಬೆರೆಸ್ಕೊಳ್ಳೋಣ. ರಾಗಿ ಅಂಬಲಿ ನಾನು ತೋರಿಸ್ಕೊಟ್ಟ ಮೆಷರ್ಮೆಂಟಲ್ಲೇ ಮಾಡಿಕೊಂಡ್ರೆ 3ರಿಂದ 4 ಜನ ಆರಾಮಾಗಿ ಕುಡಿಬೋದು. ಪ್ರತಿನಿತ್ಯ ಸೇವಿಸೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗತ್ತೆ. ಮಜ್ಜಿಗೆ ಹಾಕಿದ ನಂತರ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಇದು ಒಳ್ಳೆಯ ಗಟ್ ಫ್ರೆಂಡ್ಲಿ ಆಹಾರ ಅಂತಲೇ ಹೇಳ್ಬೋದು. ಒಂದು ಸರಿ ಈ ರಾಗಿ ಅಂಬಲಿಯನ್ನು ಮಾಡ್ಕೊಂಡು ಕುಡಿದ್ರೆ ನೀವು ಬಿಡೋದೇ ಇಲ್ಲ, ಫ್ಯಾನ್ ಆಗಿಬಿಡ್ತೀರಾ. ಪ್ರತಿನಿತ್ಯ ಮಾಡ್ಕೊಂಡು ಕುಡಿತೀರಾ. ಅದರಲ್ಲೂ ವೆಯ್ಟ್ ಲಾಸ್ ಮಾಡೋರಂತೂ ಇದನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಅವರ ತೂಕದಲ್ಲಿ ಬದಲಾವಣೆಯನ್ನು ಕಾಣ್ತಾರೆ. ನೋಡಿ, ಇಷ್ಟು ಗಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ. ನಿಮಗಿನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಬೋದು ನೀವು. ಈಗ ಅಂಬ್ಲಿ ರೆಡಿಯಾಗಿದೆ, ಸರ್ವ್ ಮಾಡೋಣ ಬನ್ನಿ. ಉಪ್ಪು ಅವಶ್ಯಕತೆ ಇದ್ದರೆ ಉಪ್ಪನ್ನು ಹಾಕ್ಕೊಳ್ಳಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕುಡಿದ್ರೆ ಇನ್ನೂ ರುಚಿ ಹೆಚ್ಚುತ್ತೆ ಅಂಬ್ಲಿಯ ರುಚಿ. ಈ ಬೇಸಿಗೆ ಕಾಲದಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಕುಡಿಲೇಬೇಕಾದ ರಾಗಿ ಅಂಬ್ಲಿ ದೇಹಕ್ಕೆ ತಂಪು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಅಂದು. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.